ಬೇಸಿಕಲಿ ನಾನು ಉಪೇಂದ್ರ ಸರ್ ಅವ್ರ ಫ್ಯಾನು. ಸೊ ಅವಾಗಿಂದ ಸೊ ನೀವು ಆ ಟೈಟ್ಲ್ ನೋಡಿ ಸಿನಿಮಾದು ಉಪೇಂದ್ರ ಅಂತ ಬಂದಾಗ ನಾವು ಆಕ್ಚುಲಿ ಕಾಲೇಜಿಗೆ ಚಕ್ಕರ್ ಹಾಕ್ಬಿಟ್ಟು ಹೋಗಿದ್ದಿದೆ. ಸೊ ಆ ಉಪೇಂದ್ರ ಸಿನಿಮಾದಲ್ಲಿ ಅವ್ರು ಸಿಗ್ನೇಚರ್ ಮಾಡಿದ್ದಾರೆ. ಆ ಸಿನಿಮಾ ಟೈಟ್ಲೇ ಸಿಗ್ನೇಚರ್ ಆಕ್ಚುಲಿ. ಆ ಸಿಗ್ನೇಚರ್ ಆಕ್ಚುಲಿ ಫಸ್ಟ್ ಬಂದಾಗ ಅದೇನು ಅಂತಾನೆ ನಮಗೂ ಗೊತ್ತಾಗ್ತಿಲ್ಲ. ಸೊ ಅದೇ ರೀತಿ ಈ ಸಿನಿಮಾ ಕೂಡ ನಿಮಗೆ ಸಡನ್ ಆಗಿ ಯಾರೇ ನೋಡಿದ್ರು ಬ್ಲಾಕ್ ಶಿಪ್ ಅಂದ್ರೆ ಸಡನ್ ಆಗಿ ಗೊತ್ತಾಗ್ತಿರಲಿಲ್ಲ. ಇಂಗ್ಲಿಷಲ್ಲಿ ಬರ್ದಾಗ ಕೆಲವರು ಐಡೆಂಟಿಫೈ ಮಾಡ್ತಾರೆ, ಬಟ್ ಕನ್ನಡದಲ್ಲೇ ಅಷ್ಟು ಸ್ಪಷ್ಟವಾಗಿ ಜನಕ್ಕೆ ಗೊತ್ತಾಗ್ತಿರ್ಲಿಲ್ಲ. ಸೊ ಅದು ನಾನು ಆಕ್ಚುಲಿ ಬಂದು ನನ್ನ ಕ್ರಿಯೇಟಿವ್ ಆಸ್ಪೆಕ್ಟ್ ನಾನು ಮಾಡೋದಕ್ಕೆ ಇಷ್ಟಪಟ್ಟೆ ಸರ್ ಆಕ್ಚುಲಿ. ಸೊ ಇವಾಗ ಜನಕ್ಕೆ ಈಗ ಜನರಲಿ ಆಡಿಯನ್ಸ್ಗೆ ನಾವು ಕನ್ವೆ ಮಾಡೋದಕ್ಕೆ ಈಗ ನಾರ್ಮಲ್ ಆಗಿ ಸ್ಟ್ರೈಟ್ ಆಗಿ ನಾವು ಬರೀತೀವಿ, ಬಟ್ ನಾನು ಆ ಸ್ಟ್ರೈಟ್ ಆಗಿ ನಾನು ಬರ್ದಾಗ್ಲ ಬ್ಲಾಕ್ ಶಿಪ್ ಕೂಡ ಬರ್ದಾಗ ಕೂಡ ಒಂದು ಏನಂತ ಹೇಳ್ತಾರೆ ಅಂದ್ರೆ ಸ್ಟ್ರೈಟ್ ಆಗಿ ಬರ್ದಾಗ ಲೈಕ್ ಅದು ಕನ್ವೆ ಆಗ್ತಿಲ್ಲ, ಅದು ವೆಲ್ಕಮ್ ಕಾರ್ಡ್ ತರ ಕಾಣಿಸ್ತಿರ್ಲಿಲ್ಲ. ಸೊ ಅವಾಗ ಗಿರೀಶ್ ಅಂತ ಹೇಳ್ಬಿಟ್ಟು ಟೈಟಲ್ ಡಿಸೈನರು, ಸೊ ಅವ್ರ ಪರಿಚಯ ಆಯ್ತು. ಆಲ್ಮೋಸ್ಟ್ 2 ತಿಂಗಳು ನಾವು ಟೈಟಲ್ ಡಿಸೈನ್ ಮಾಡೋದಕ್ಕಂತಾನೆ ಇದು ಮಾಡಿದ್ವಿ ಇನ್ಫ್ಯಾಕ್ಟ್. ಸೊ ಅಲ್ಲಿಂದ ಜರ್ನಿ ಫಸ್ಟ್ ನೀವು ಡ್ಯುಯಲ್ ಶೇಡ್ ಏನ್ ಹೇಳ್ತಿರಲ್ಲ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು. ಸೊ ಒಂದೊಂದ್ಸತಿ ಕುತೂಹಲವಾಗಿ ನೋಡ್ಬಿಟ್ಟು ಈ ಸಿನಿಮಾ ಏನೋ ವೆಲ್ಕಮ್ ಕಾರ್ಡ್ ತರ ಇದೆ, ಏನೋ ಇರಬೇಕು ಅನ್ನೋದು ಅಲ್ಲಿ ಫಸ್ಟ್ ಸ್ಪಷ್ಟನೆ ಸಿಕ್ತು. ಸೊ ಅದು ಕುರಿ ಸ್ಕಲ್ ಇಟ್ಕೊಂಡೆ ನಾವು ಮಾಡಿರೋಂಥ ಒಂದಿದು. ಸೊ ಡ್ಯುಯಲ್ ಶೇಡ್ ಏನಕ್ಕೆ ಅಂದ್ರೆ ಸರ್ ಬೇಸಿಕಲಿ ಲೈಕ್ ಸ್ಟ್ರೈಟ್ ಆಗಿ ಯಾವಾಗಲೂ ಸಬ್ಜೆಕ್ಟ್ ಬರುತ್ತೆ, ಆಮೇಲೆ ಟ್ವಿಸ್ಟ್ ಅಂಡ್ ಟೇಲ್ಸ್ ಇದ್ದೇ ಇರುತ್ತೆ. ಇಲ್ಲಿ ಪಾತ್ರಗಳಿಗೆ ನಾನು ಡ್ಯುಯಲ್ ಶೇಡ್ ಹಾಕಿದ್ದೀನಿ. ಏನಕ್ಕೆ ಅಂದ್ರೆ ಒಬ್ಬ ಪಾತ್ರ ಹೀಗೆ ಸ್ಟ್ರೈಟ್ ಆಗಿ ಹೋಗ್ತಿರ್ತಾನೆ, ಅವನೇನ್ ಟ್ವಿಸ್ಟ್ ಹೋಗ್ತಾನೆ, ಅಲ್ಲಿ ಬರೋಂಥ ಬೇರೆ ಪಾತ್ರ ಇವನ್ಗೇನ್ ಕಮಿಟ್ ಆಗಿ ಅಲ್ಲಿ ಅವ್ನು ಸ್ಟ್ರೈಟ್ ಆಗಿ ಬರ್ತಾನೆ ಟ್ವಿಸ್ಟ್ ಮಾಡ್ತಾನೆ, ಅದು ಆ ಪಾತ್ರದ ಮುಖಾಂತರ ನಾನು ಬರ್ದಿರೋಂಥ ಕತೆ ಸರ್. ಇದು ಆಕ್ಚುಲಿ ಬಂದು ಡ್ಯುಯಲ್ ಶೇಡ್ ಅಂತ ಹೆಂಗ ನಾವು ಇದು ಮಾಡಿದ್ವಿ. ಪ್ರತಿ ಪಾತ್ರದಲ್ಲೂ ಡ್ಯುಯಲ್ ಶೇಡ್ಸ್ ಇದೆ. ನಮ್ಮ ವಿಲನ್ ಅವ್ರಿಗೆ ಮಾತ್ರ 3 ಶೇಡ್ ಕೊಟ್ಟಿದ್ದೀವಿ ಅಷ್ಟೇ. ಸೊ ಎಲ್ಲರಿಗೂ ಡ್ಯುಯಲ್ ಶೇಡ್ಸ್ ಇದೆ, ಬಟ್ ಮೇನ್ ಪ್ರಾಮಿನೆಂಟ್ ರೋಲ್ಸ್ ಯಾರ್ಯಾರು ಮಾಡಿದಾರಲ್ಲ ಈ ಸಿನಿಮಾದಲ್ಲಿ, ಸೊ ಪ್ರತಿಯೊಬ್ಬರಿಗೂ ಆ ಕ್ಯಾರೆಕ್ಟರ್ಗಳು ಆಗಿ ಹೋಗ್ತಾ ಇರುತ್ತೆ. ಸೊ ನಾನು ಅವಾಗಲೇ ಹೇಳ್ದಂಗೆ ಸೆಕೆಂಡ್ ಹಾಫ್ ಆಲ್ಮೋಸ್ಟ್ ನಿಮಗೆ ಸ್ಟ್ರೈಟ್ ಕತೆ, ನೇರ ಕತೆ ಯಾವುದು ಅಥವಾ ಟ್ವಿಸ್ಟ್ ಅಂಡ್ ಟೇಲ್ ಎಲ್ಲಿದೆ ಅನ್ನೋದು ಗೊತ್ತಾಗೋದಿಲ್ಲ, ಆಮೇಲೆ ಪಾಸ್ಟ್ ಎಲ್ಲಿ ಹೋಗ್ತಿದೆ ಅನ್ನೋದು ಗೊತ್ತಾಗೋದಿಲ್ಲ. ಅದು ಹೇಳಿದಿರಂಗೆ ಸಾರಿ ಆಗಲೇ ಹೇಳಿದಿರಂಗೆ ಲೈಕ್ ಹಿಂಟ್ಸ್ಗಳು ಕೊಟ್ಟಿದ್ದೀವಿ ನಾವು ಸಿನಿಮಾದಲ್ಲಿ. ಸೊ ಸೆಕೆಂಡ್ ಹಾಫ್ಗೂ ಫಸ್ಟ್ ಹಾಫ್ಗೂ ಸಖತ್ ಡಿಫ್ರೆನ್ಸ್ ಇದೆ. ಸೊ ನೀವು ಕೆಲವರು ಹೇಳ್ತಾರೆ ಇದು ಹಾರರ್ ಸಿನಿಮಾನ ಅಂತ, ಕೆಲವರು ಹೇಳ್ತಾರೆ ಇದು ಸಸ್ಪೆನ್ಸ್, ಇದು ಥ್ರಿಲ್ಲರ್, ಮಿಸ್ಟ್ರಿನ, ಅಥವಾ ಈ ಥರದ ಸುಮಾರು ಒಂದು ಮಿಕ್ಸ್ಡ್ ರಿವ್ಯೂಸ್ಗಳು ಬರ್ತಾ ಇತ್ತು. ನನಗೆ ಬೇಕಾಗಿದ್ದು ಅದೇ ಸರ್. ಸೊ ಡ್ಯುಯಲ್ ಶೇಡ್ ಅಂತ ನೀವೇನು ಕೇಳಿದ್ರಲ್ಲ, ಸೊ ಅವಾಗ ನಿಮಗೆ ಗೊತ್ತಾಗಿರ್ಬೇಕು. ಆಮೇಲೆ ಸ್ಪೆಷಲ್ ಥ್ಯಾಂಕ್ಸ್ ಟು ಕೃಷ್ಣ ಸರ್, ಆಮೇಲೆ ಶ್ರೀಧರ್ ಸರ್ ಮತ್ತೆ ಸುಂದರ್ ವೀಣಾ ಸರ್. ನನಗೆ ಭಯ ಇದ್ದಿದ್ದು ಇವ್ರ 3 ಜನರಲ್ಲಿ. ಸಿನಿಮಾದಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಹೊಸಬ್ರು ಮಾಡ್ಕೊಂಡು ಮಾಡ್ಬಿಡ್ಬೋದು, ಬಟ್ ಏನಂದ್ರೆ ಸೀನಿಯರ್ ಆರ್ಟಿಸ್ಟ್ ಕೈಯಲ್ಲಿ ಮಾಡ್ಸೋದಿರ್ತಾರೆ, ಅದು ಸಖತ್ ಚಾಲೆಂಜಿಂಗ್ ಆಗಿತ್ತು. ಈಗಲೂ ಭಯದಿಂದ ಕೂತಿದ್ದೀನಿ, ಅವ್ರ ಪಕ್ಕದಲ್ಲಿ ಕೂತಿರೋ ನಾನೇನು ತಪ್ಪು ಮಾತಾಡ್ಬಿಡ್ತೀನೋ ಅನ್ನೋ ಭಯ ಇದೆ. ಬಟ್ ಕ್ಷಮಿಸಿ ಸರ್, ನಾನು ತಪ್ಪು ಮಾತಾಡಿದ್ರೆ ದಯವಿಟ್ಟು. ಹಾಂ ಸರ್, ರಿಲೀಸಿಂಗ್ ಸದ್ಯದಲ್ಲೇ ಹೇಳ್ತೀವಿ ಸರ್. ಈಗ ಆಲ್ರೆಡಿ ಈಗ ಆಲ್ಮೋಸ್ಟ್ ಪೋಸ್ಟ್ ಪ್ರೊಡಕ್ಷನ್ ಕಂಪ್ಲೀಟ್ ಆಗಿದೆ, ಸೊ ಸೆನ್ಸಾರ್ ಕೂಡ ಆಗಿದೆ, ಸೊ UA ಸರ್ಟಿಫಿಕೇಟ್ ಬಂದಿದೆ ನಮ್ಮ ಸಿನಿಮಾಗೆ. ಸೊ ಸದ್ಯದಲ್ಲಿ ಅನೌನ್ಸ್ ಮಾಡ್ತೀವಿ ಸರ್. ಇನ್ನು ರಿಲೀಸ್ ಡೇಟ್ ಯಾವುದು ಅಂತ ಫೈನಲ್ ಆಗಿಲ್ಲ ಸರ್. ಹಾಂ, ಸೊ ಒಂದು ಹಾಲಿವುಡ್ ಪ್ಯಾಟರ್ನ್ ಟ್ರೀಟ್ಮೆಂಟ್ ಕೊಟ್ಟಿದ್ದೀವಿ ಸಿನಿಮಾಗೆ. ಸೊ ನೀವೇ ಹೇಳಬೇಕು, ನೀವೇ ಹೋಗಿ ನೋಡ್ಬಿಟ್ಟು ನಮ್ಗೆ ಹೇಳ್ಬೇಕು ಆ್ಯಕ್ಚುಲಿ, ನಿಮ್ಮಿಂದ ರಿವ್ಯೂಸ್ ಬರಬೇಕು ಆ್ಯಕ್ಚುಲಿ. ಹಾಂ ಥ್ಯಾಂಕ್ ಯು ಶ್ರೀಧರ್ ಸರ್. ಶ್ರೀಧರ್ ತುಂಬ ಚೆನ್ನಾಗಿ ಸಿನಿಮಾ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ಕೊತಾ ಬರ್ತಾರೆ. ಗೇವ್ ಲಾಟ್ ಆಫ್ ಇನ್ಪುಟ್ಸ್. ಸಿನಿಮಾದಲ್ಲಿ ಯಾವ ಥರದ ಛಾಯೆಗಳಿದೆ ಅನ್ನೋದ್ರ ಬಗ್ಗೆ ಅವ್ರು ಹೇಳಿದ್ದಾರೆ. ಇದರಲ್ಲಿ ನನ್ನ ಪಾತ್ರನೂ ಇಟ್ ಇಸ್ ಒಂದು ಥರ ಡ್ಯುಯಾಲಿಟಿ ಇರುವಂಥ ಒಂದು ಪಾತ್ರ ಸಿನಿಮಾದಲ್ಲಿ ಪಾತ್ರದಲ್ಲಿ ನಾನು ಮಾಡಿದ್ದೀನಿ. ನನ್ನ ಪಾತ್ರದಲ್ಲಿ ನಾನು ಹೇಗೆ ಮಾಡಿದ್ದೀನಿ ಅನ್ನೋದಕ್ಕಿಂತ ಐ ವುಡ್ ಲೈಕ್ ಟು ಬ್ರೀಫ್ಲಿ ಇಂಟ್ರೊಡ್ಯೂಸ್ ದಿ ಮೆಥಡ್ ಆಫ್ ವರ್ಕ್ ಆಫ್ ಜೀವನ್ ಹಳ್ಳಿಕರ್. ಪರಿಚಯ ಆಗಿದ್ದರಿಂದ ಇವತ್ತರೆಗೂ ಲೊಕೇಶನಲ್ಲೂ ನೋಡ್ಕೊಂಡು ಬರ್ತಾ ಇದ್ದೀನಿ. ಜೀವನ್, ಯು ಮೈಟ್ ಗೆಟ್ ಎ ಫ್ಯೂ ಗರ್ಲ್ ಫ್ರೆಂಡ್ಸ್ ಆಫ್ಟರ್ ಮೈ ಸ್ಟೇಟ್ಮೆಂಟ್ಸ್. ಎಕ್ಸ್ಟ್ರೀಮ್ ಕ್ಲಾರಿಟಿ ಇರುವಂಥ ಒಬ್ಬ ನಿರ್ದೇಶಕ. ಪ್ರತಿ ದಿನದ ಶೂಟಿಂಗ್ಗೆ ಅವನು ಹೋಗೋದಕ್ಕೆ ಮುಂಚೆ ಅವನು ಎಷ್ಟು ಶಾರ್ಟ್ ತೆಗಿತಾನೆ ಅಂತ ಲೆಕ್ಕ ಕೇಳಿದ್ರೆ ಐ ಥಿಂಕ್ ಹಿ ಹ್ಯಾಸ್ ದ ನಂಬರ್ ಆಫ್ ಶಾರ್ಟ್ಸ್ ಇನ್ ಹಿಸ್ ಮೈಂಡ್. ಏನು ಶಾರ್ಟ್ ಡಿವಿಷನ್ಸ್ ಅವನು ಕರೆಕ್ಟ್ ಆಗುತ್ತದೆ. ಸೆಟ್ಟಿಗೆ ಕಂಪ್ಲೀಟ್ ಪ್ರಿಪೇರ್ಡ್ ಡೈರೆಕ್ಟರ್ ಆಗಿ ಅವನು ಬರ್ತಾ ಇದ್ದ. ಐ ಕುಡ್ ನಾಟ್ ಬಿಲೀವ್ ದಟ್ ಹಿ ವಾಸ್ ದ ಫಸ್ಟ್ ಟೈಮ್ ಡೈರೆಕ್ಟರ್. ಕಥೆ ಹೇಗಾಗಿದೆ, ಸಿನಿಮಾ ಹೇಗಾಗಿದೆ ಅದೆಲ್ಲ ಒಂದು ಥರ ಆದರೆ ಒಬ್ಬ ಕನ್ನಡ ಚಿತ್ರೋದ್ಯಮದಲ್ಲಿ ಚಿತ್ರ ನಿರ್ದೇಶಕನಾಗಿ ಬರಬೇಕಾದ್ರೆ ಅದರಲ್ಲಿ ಬೇಸಿಕ್ ಕೆಲವು ಯೋಗ್ಯತೆಗಳು ಅಂತ ನಾವೇನು ಹೇಳ್ತೀವಿ, ಆ ಬೇಸಿಕ್ ಯೋಗ್ಯತೆಗಳಲ್ಲಿ ಮೋಸ್ಟ್ ಆಫ್ ಇಟ್ ಜೀವನ್ ಟಿಕ್ ಮಾಡ್ಕೊತಾ ಬರ್ತಾ ಇದ್ದಾನೆ. ಆ ಯೋಗ್ಯತೆಗಳನ್ನೆಲ್ಲ ಇಟ್ಕೊಂಡಿದ್ದಾನೆ ಅವನು. ಹಿ ಹ್ಯಾಸ್ ಕಮ್ ವೆರಿ ವೆಲ್ ಪ್ರಿಪೇರ್ಡ್ ಫಾರ್ ದಿ ಶೂಟ್ ಆಫ್ ಹಿಸ್ ಫಿಲ್ಮ್. ಕಥೆನೂ ಅವನೇ ಬರ್ಕೊಂಡಿರೋದು ಬಹುತೇಕ. ಶೂಟಿಂಗ್ ಆಂಬಿಯನ್ಸ್ ಅಲ್ಲಿ ದಿ ವೇ ಹಿ ಕಂಡಕ್ಟೆಡ್ ದ ಎಂಟೈರ್ ಶೂಟ್, ದ ಪ್ರಿಪರೇಷನ್ is the best thing that I have come through in this film. This is what we look forward in many times in the films where we act.
prepared director will always help an actor perform better. ಆ ಕ್ಲಾರಿಟಿ ಇದ್ರಿಂದ ಇಲ್ಲಿ ಸಾಕಷ್ಟು ಜನ ನಾವು ಸುಮಾರಾಗಿ ಅಭಿನಯ ಮಾಡಿರ್ತೀವಿ, ನಮ್ಮ ಯೋಗ್ಯತೆಗೆ ತಕ್ಕಂಗೂ ಅದಕ್ಕಿಂತ ಮೀರೇನೆ ಮಾಡಿರ್ಬೋದು ಕೆಲವರೆಲ್ಲರಲ್ಲಿ. ದ ಕ್ರೆಡಿಟ್ ಗೋಸ್ ಟು ದ ಡೈರೆಕ್ಟರ್. ಥ್ಯಾಂಕ್ ಯು ಜೀವನ್, ಅಂಡ್ ಐ ವಿಶ್ ಯು ಮೋರ್ ಫೀಚರ್ ಫಿಲ್ಮ್ಸ್ ಇನ್ ಕನ್ನಡ ಆ್ಯಂಡ್ ಬೇರೆ ಭಾಷೆಗಳಲ್ಲೂ ಆದ್ರೆ ಮಾಡಲಿ. ಅವನಿಗೆ ಸಿನಿಮಾ ನಿರ್ದೇಶನ ಮಾಡುವಂತಹ ಯೋಗ್ಯತೆ ಖಂಡಿತ ಇದೆ. ಅವನನ್ನ ಸಪೋರ್ಟ್ ಮಾಡೋದಕ್ಕೆ ಅಶ್ವಿನಿ ಅವ್ರಿಗೂ ನನ್ನ ಧನ್ಯವಾದಗಳು. ಮತ್ತೆಲ್ಲರಿಗೂ ಶುಭಾಶಯಗಳು. ಮಾಧ್ಯಮದವರು ಇದ್ದೀರಾ ಇವೆಲ್ಲರೂ ಪಾತ್ರ ಒಂದು ಡ್ಯುಯಾಲಿಟಿ ಇರುವಂತ ಪಾತ್ರ ಅಂತ ನಾನು ಶುರುನಲ್ಲೇ ಹೇಳ್ಬಿಟ್ಟೆ ಮುಖ್ಯೇಂದ್ರ ಅವ್ರೆ. ನಾನು ತಪ್ಪಿಸ್ಕೊಂಡೆ, ಅವ್ರು ಕಾಣಿಸ್ಬಾರ್ದು ಅಂತ ಎಡಿಟರ್ಗೆ ಹೇಳಿದ್ದಾರೆ. ಇದೀನಿ, ಖಂಡಿತ ಇದೀನಿ. ಅಂಡ್ ಇನ್ನೊಂದು ವಿಷಯ ಹೇಳ್ಬೇಕು, ಈ ಫಿಲಮ್ ಅಲ್ಲಿ ನನಗೆ ಪರ್ಸನಲಿ ಇಂಪ್ರೆಸ್ ಆಗಿತ್ತು ದಿ ವೇ ದಿ ಕಾಸ್ಟ್ಯೂಮ್ಸ್ ಆರ್ ಡಿಸೈನ್. These are the two things even I will look forward to see in this film. ಮೋಕ್ಷೇಂದ್ರನ್ ವರ್ಕ್ ಅಂತ ಇದೆ. ನಾನು ನೀವು ಗಾಬರಿ ಹುಟ್ಟಿಸ್ತೀರಿ, ನಮ್ಗೆ ಗಾಬರಿ ಹುಟ್ಟಿಸ್ತೀರ, ಹೊಸಬ್ರಿಗೆ ಹೆಂಗಾಗಬೇಡ ಮೋಕ್ಷೇಂದ್ರ ನಿಮ್ಮ ಎದುರುಗಡೆ ಕೂತ್ಕೊಂಡು. ಜೀವನ್ ಡೈರೆಕ್ಷನ್ ಮತ್ತೆ ಇಡೀ ಸಿನಿಮಾದಲ್ಲಿ ಬಳಕೆ ಆಗಿರುವಂತಹ ಕಾಸ್ಟ್ಯೂಮ್ಸ್ ಬಗ್ಗೆ ಇವನ್ ಐ ಆಮ್ ವೆರಿ ವೆರಿ ಕ್ಯೂರಿಯಸ್. ತುಂಬಾ ಚೆನ್ನಾಗಿದೆ ಅಂತ ನನಗೂ ನಂಬಿಕೆ ಇದೆ. ಎಲ್ಲರೂ ಈ ಸಿನಿಮಾನ ಪ್ರೋತ್ಸಾಹಿಸಿ ಬೆಂಬಲಿಸಿ ಸಿನಿಮಾನ ನೋಡಿ. ಧನ್ಯವಾದಗಳು. ಮೊದಲನೇದಾಗಿ ನಮ್ಮ ಜೀವನ್ ಸರ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ವಿತೌಟ್ ಏನು ಹೆಂಗ್ ಮಾಡ್ತಾನೆ, ಹೆಂಗೆ ಕೆಲಸ ತಗಿಸ್ಕೊಳ್ಬೋದು ಅಂತ ನಮ್ಗೇನು ಮೊದಲೇ ಗೊತ್ತಿರಲಿಲ್ಲ. ಸೊ ಜೀವನ್ ಡೈರೆಕ್ಟಾಗೆ ಸೆಲೆಕ್ಟ್ ಮಾಡಿದೆ ಆಯಿತು ನಮ್ಗೆ ಈ ಸಿನಿಮಾಗೆ. ಸೊ ಸರ್ ಥ್ಯಾಂಕ್ ಯು ಸರ್, ಆ್ಯಂಡ್ ಥ್ಯಾಂಕ್ ಯು ಅಶ್ವಿನಿ ಮ್ಯಾಮ್, ಸರ್ ಥ್ಯಾಂಕ್ ಯು ಮಂಜುನಾಥ್ ಸರ್, ಆ್ಯಂಡ್ ನನ್ನ ಕೋಸ್ಟಾರ್ ನಮ್ಮ ರವಿ ಸರ್, ನಮ್ಮ ನಿಶಾ ಅವರು ಮತ್ತು ಶಿವಾಂಗ್ ಅವರು, ಥ್ಯಾಂಕ್ ಯು ಸೊ ಮಚ್. ಬಿಕಾಸ್ ಪ್ರತಿಯೊಂದು ಶಾರ್ಟಲ್ಲೂ ಹೆಲ್ಪ್ ಮಾಡ್ತಿದ್ರು ನಮಗೆ. ಲೈಕ್ ಆಪೋಸಿಟ್ ಪರ್ಸನ್ ನಮಗೆ ಅಷ್ಟೊಂದು ಮೋಟಿವೇಟ್ ಕೊಡ್ತಿಲ್ಲ ಅಂದರೆ ಆ ಶಾರ್ಟ್ಸ್ ಬರ್ತಿರ್ಲಿಲ್ಲ ನಮ್ಗೆ ಆ್ಯಕ್ಚುಲಾಗಿ. ಸೊ ಜೀವನ್ ಸರ್ ತುಂಬ ಹೆಲ್ಪ್ ಮಾಡ್ತಿದ್ರು. ಅಟ್ ದ ಸೇಮ್ ಟೈಮ್ ನಮ್ಮ ನಿಶಾ ಅವರು ತುಂಬ ಹೆಲ್ಪ್ ಮಾಡ್ತಿದ್ರು. ಹೌದು ಸರ್, ಸಾಂಗ್ ಸಖತ್ತಾಗಿದೆ ಸರ್. ಸರ್ ಥ್ಯಾಂಕ್ ಯು ಸರ್. ಸಿದ್ಧಾರ್ಥ್ ಸರ್ ಡ್ಯಾನ್ಸರ್ ಸರ್ ನಾನು. ಸೊ ಜೀವನ್ ಸರ್ ಹಂಗೆ ಮಾಡಿಸ್ಬಿಟ್ರು. ಥ್ಯಾಂಕ್ ಯು. ಹಾಗೆ ನಿಶಾ ಮ್ಯಾಮ್, ಹಾಗೆ ನಿಮ್ಮೆಲ್ಲರಿಗೂ ನಮಸ್ಕಾರ. ನಮ್ಮ ಈ ಒಂದು ಪ್ರೆಸ್ ಮೀಟ್ಗೆ ಬಂದಿರೋದಕ್ಕೆ ತುಂಬ ಥ್ಯಾಂಕ್ಸ್. ಫಸ್ಟ್ ಥ್ಯಾಂಕ್ಸ್ ನಾನು ಹೇಳಕ್ಕೆ ಯಾರಿಗೆ ಇಷ್ಟಪಡ್ತೀನಿ ಅಂದರೆ ಜೀವನ್ ಅವರಿಗೆ. ಜೀವನ್ ಅವ್ರನ್ನ ನಾನು ತುಂಬ ಮುಂಚಿಂದನೂ ಪರಿಚಯ ನನಗೆ. ಆ್ಯಂಡ್ ತುಂಬ ಥ್ಯಾಂಕ್ಸ್. ಇಟ್ ಈಸ್ ಬಿಕಾಸ್ ಆಫ್ ಜೀವನ್ ಹಳ್ಳಿಕರ್ ಅವರಿಂದ ಈ ಸಾಂಗ್ ಆಗಿರ್ಬೋದು, ನನ್ನ ಪಾತ್ರ ಆಗಿರ್ಬೋದು. ಸೊ ಫಸ್ಟ್ ಕ್ರೆಡಿಟ್ಸ್ ಗೋಸ್ ಟು ಹಿಮ್, ಇವರಿಗೆ. ಎರಡನೇದು ಅಶ್ವಿನಿ ಅವರು ಹಾಗೂ ಮಂಜುನಾಥ್ ಅವರು, ಪ್ರೊಡ್ಯೂಸರ್ಸು, ನಮ್ಮ ಸಿನಿಮಾ ಪ್ರೊಡ್ಯೂಸರ್ಸು. ನನ್ನ ಕೋ ಆ್ಯಕ್ಟರ್ಸ್ ವಿಶಾಲ್ ಅವರು, ಪ್ರಶಾಂತ್ ಅವರು ಆ್ಯಂಡ್ ಶಿವಾಂಗಿ ಅವರು, ಎಲ್ರಿಗೂ ತುಂಬ ಥ್ಯಾಂಕ್ಸ್. ಆ್ಯಂಡ್ ಎಸ್, ನಮ್ಮ ಸಿನಿಮಾ ಅಲ್ಲಿ ಕೃಷ್ಣ ಸರು, ಶ್ರೀಧರ್ ಸರು, ನನಗೆ ಅವ್ರ ಜೊತೆ ಕೆಲಸ ಮಾಡೋಕ್ಕೆ ಅಷ್ಟೊಂದು ಅಂದರೆ ಅಷ್ಟು ಸೀನ್ಸ್ ಇರಲಿಲ್ಲ ಅಥವಾ ಬಟ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಂಗ್ ಅ ಪಾರ್ಟ್ ಆಫ್ ಬ್ಲ್ಯಾಕ್ ಶಿಪ್. ಸೊ ಇದಕ್ಕಿಂತ ಮುಂಚೆ ಸಿನಿಮಾಗಳು ಮಾಡಿದ್ದೀನಿ, ಸೀರಿಯಲ್ಗಳು ಮಾಡಿದ್ದೀನಿ, ಸಿನಿಮಾಗಳು ಮಾಡಿದ್ದೀನಿ. ನನ್ನನ್ನು ನೀವು ಒಂದು ಒಳ್ಳೆ ಲವ್ ಸ್ಟೋರಿ ಅಂತ ಸಿನಿಮಾ ನೋಡಿರ್ಬೋದು. ಅದಾದ ನಂತರ PRK ಪ್ರೊಡಕ್ಷನ್ಸಲ್ಲಿ ಆಚಾರ್ಯ & ಕೋ ಅಂತ ಬಂತು. ಸೊ ಅದರಲ್ಲೂ ಕೂಡ ಒಂದು ಪಾತ್ರ ಮಾಡಿದ್ದೀನಿ. ಆ್ಯಂಡ್ ಇದು ನನ್ನ 3ನೇ ಸಿನಿಮಾ. ಆ್ಯಂಡ್ ಈ ಸಿನಿಮಾ ನನಗೆ ವೆರಿ ಸ್ಪೆಷಲ್, ಯಾಕಂದರೆ ಇದು ನನ್ನ ಡೆಬ್ಯೂ ಸಿನಿಮಾ ಆಸ್ ಅ ಲೀಡ್ ಅಂತ. ಎಸ್, ಮುಂದಿನ ಪ್ರಶ್ನೆಗಳು ನೀವೇ ಕೇಳಬೇಕು. ಸೊ ನಾನು ನನ್ನ ಪಾತ್ರದ ಬಗ್ಗೆ ತುಂಬ ಏನೂ ಹೇಳಲ್ಲ, ಬಿಕಾಸ್ ನೀವೆಲ್ಲರೂ ಆ ಕ್ಯೂರಿಯಾಸಿಟಿ ಇಟ್ಕೊಂಡು ಸಿನಿಮಾ ಥಿಯೇಟರ್ಸ್ಗೆ ಬರಬೇಕು, ಥಿಯೇಟ್ರಲ್ಲಿ ನಮ್ಮ ಸಿನಿಮಾ ನೋಡಬೇಕು, ನಮ್ಮೆಲ್ಲರೂ ಹಾರೈಸಬೇಕು. ಸೊ ಒಂದು ಡುವಲ್ ಶೇಡ್ ಪಾತ್ರ ನಂದು ಕೂಡ. ಆ್ಯಂಡ್ 2 ಶೇಡ್ಸು ನಿಮಗೆ ಸಿನಿಮಾ ಅಲ್ಲಿ ಕಾಣಿಸ್ಕೊಳ್ಳುತ್ತೆ. ಆ್ಯಂಡ್ ಸಾಂಗ್ ನೋಡಿದ್ರೆ ನಿಮಗೆ ಸ್ವಲ್ಪ ಗೊತ್ತಾಗಿರುತ್ತೆ, ಸಾಂಗ್ ನೋಡಿದ್ರೆ. ಬಟ್ ದ ಅದರ್ ಪಾರ್ಟ್ ಆಫ್ ದ ಕ್ಯಾರೆಕ್ಟರ್, 2ನೇ ಶೇಡ್ ಏನಿದೆ ಅದು ನೀವು ದಯವಿಟ್ಟು ಸಿನಿಮಾ ಥಿಯೇಟರ್ಸ್ಗಳು ಬಂದು ನೋಡಿ. ಎಲ್ಲರೂ ಬಂದು ನೋಡಬೇಕು. ಎಲ್ಲರೂ ಬಂದು ನೋಡ್ತೀರಾ ಅಲ್ವಾ? ಎಸ್ ಅಂತ ಹೇಳಿ ಪ್ಲೀಸ್. ನಿರ್ದೇಶಕ ಎಲ್ಲರೂ ಹೇಳ್ತಾ ಇದ್ದಾರೆ ಡ್ಯುಯಲ್ ಶೇಡ್ ಅಂತ. ಅಂದ್ರೆ ಆಲ್ಮೋಸ್ಟ್ ಎಲ್ಲರೂ ಡ್ಯುಯಲ್ ಶೇಡ್ ಅಂತಾನೆ ಹೇಳ್ತಾರೆ. ಕಥೆ ಇದು ಅಂತ ಅದ್ರ ಬಗ್ಗೆ ಸ್ಪಷ್ಟನೆ. ಖಂಡಿತ ಸರ್, ಇದು ಡ್ಯುಯಲ್ ಶೇಡ್ ಆಕ್ಚುಲಿ ಬಂದಿರೋದೇನು ಅಂದ್ರೆ ಬೇಸಿಕಲಿ ನಾನು ಉಪೇಂದ್ರ. ಎಲ್ಲರಿಗೂ ನಮಸ್ಕಾರ. ನಮ್ದು ಇದು ಫಸ್ಟು, ಬಟ್ ಏನು ಮಾತಾಡಬೇಕು ಅಂತ ಗೊತ್ತಿಲ್ಲ. ನಾನು ಬಂದು ಕಾರ್ಪೊರೇಟ್ IT ಕೆಲಸ ಮಾಡ್ತೇನೆ. ಜೀವನ್ ಸಾರು, ಪ್ರಶಾಂತು, ವಿಶಾಲ್ ಸರ್ ಎಲ್ಲ
ಫ್ರೆಂಡ್ಸ್. ಸೊ ಹಂಗಾಗಿ ಒಪ್ಕೊಂಡು ಸ್ಟಾರ್ಟ್ ಮಾಡಿದ್ರೆ. ಎಲ್ಲರಿಗೂ ನಮಸ್ಕಾರ. ನಾನು ಶಿವಾಂಗಿ ದವೆ. ನಿಮ್ಮ ಪ್ರೀತಿ ಮತ್ತು ಆಶೀರ್ವಾದಕ್ಕೆ ತುಂಬ ಧನ್ಯವಾದಗಳು. I'm from Gujarat, but I've grown up in Chennai. So I gave the audition. So first I have done the shoot with Ashwini ma'am, and then the Jeevan sir selected me, and we had gone for an audition, and he thought okay, I will be suitable for the character somewhere, and yeah. ಶಿವಾನಿ ಅವರೇ, ದಿಸ್ ಇಸ್ ಫಸ್ಟ್ ಮೂವಿ ಆರ್? Yeah, this is my first ever movie. Yes, in Kannada, and I'm really honored. Role. So my role, I can't say much though, but it's a very nice, homely girl, and I'm with a Vishal only. So yes. No, I don't. Thankfully, I don't. Yes, thank you. Thank you so much. Thank you.